ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಫ್ರೈಡ್ ಮೋಮೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೈದಾ ಹಸಿಟ್ಟನ್ನ ಈ ರೀತಿ ಚಪಾತಿ ಹದಕ್ಕೆ ಕಲಸಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದ್ರ ಸ್ಟಫಿಂಗ್ಗೆ ಎಲೆಕೋಸು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದೆರಡು ಮೊಟ್ಟೆನೂ ಹಾಕಿದ್ದೀನಿ. ಈಗ ಇದನ್ನು ಯಾವ ರೀತಿ ಸ್ಟಫಿಂಗ್ ಮಾಡೋದು ಅಂತ ನೋಡೋಣ. ಈ ರೀತಿ ನಾವು ಚಿಕ್ಕದಾಗಿ ಲಟ್ಟಿಸ್ಕೊಂಡಿರೋದಕ್ಕೆ ಹಸಿಟ್ಟಿಗೆ ಒಳಗಡೆ ಈ ರೀತಿ ಅದಕ್ಕೆ ಎಷ್ಟು ತುಂಬಿಸ್ಬೋದು ಅಷ್ಟು ತುಂಬಿಸಿ ನಾವು ಇದನ್ನು ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಕೋಬೋದು, ನಮ್ಮ ಇಷ್ಟ ಅದು. ಈ ರೀತಿ ನಿಧಾನಕ್ಕೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು ಮಾಡ್ಕೋಬೋದು. ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೋದು. ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ವಿಡಿಯೋಯಲ್ಲಿ ಸ್ಟೀಮಲ್ಲಿ ಬೇಯಿಸೋದನ್ನು ಹಾಕಿದ್ದೀನಿ, ಚೆಕ್ ಮಾಡಿ. ಉಳಿದಿರೋ ಎಲ್ಲನೂ ಇದೇ ರೀತಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅದಕ್ಕೆ ಕೊಟ್ಟು ನಾವು ಫ್ರೈ ಮಾಡ್ಕೋಬೇಕು. ನಾನೊಂದು ಸ್ವಲ್ಪ ಆ ರೀತಿ ಒಂದು ಸ್ವಲ್ಪ ಈ ಡಿಸೈನ್ ಮಾಡ್ಕೊಂಡಿದ್ದೀನಿ, ಮೋದಕ ಡಿಸೈನು. ಇದೆಲ್ಲ ಸ್ಟಫಿಂಗ್ ಮಾಡ್ಕೊಂಡು ರೆಡಿಯಾಗಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಕಾದಿರೋ ಎಣ್ಣೆಗೆ ನಾವು ಸ್ಟಫಿಂಗ್ ಮಾಡ್ಕೊಂಡಿರೋ ಮೋಮೋಸ್ನ ಈ ರೀತಿ ಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬಾ ಇದೇ ರೀತಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಕರವಾದ ಫ್ರೈಡ್ ಮೋಮೋಸ್ ರೆಡಿಯಾಗಿದೆ. ಇದನ್ನು ಸಾಸ್ ಜೊತೆಗೆ ಸವಿಯಲು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.